ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ರಾಯರ ಕೃಪೆಯಿಂದ ಚೆನ್ನಾಗಿದ್ದೀರಾ ಅಂತ ನಾನು ಭಾವಿಸ್ತೀನಿ. ರಾಯರು ನಿಮ್ಮೆಲ್ರಿಗೂ ಸುಖ, ಶಾಂತಿ, ನೆಮ್ಮದಿ, ಆಯುಸ್ಸು, ಆರೋಗ್ಯ, ಭಾಗ್ಯ ಕೊಟ್ಟು ಕಾಪಾಡಲಿ ಅಂತ ನಾನು ಕೇಳ್ಕೊತೀನಿ. ಸಾಕಷ್ಟು ಜನ ಕೇಳೋ ಮಾತಿದು. ಏಕೆ ಅಂತಂದರೆ ರಾಯರನ್ನ ನಾವು ನಂಬ್ತೀವಿ, ರಾಯರು ಪೂಜೆ ಮಾಡ್ತೀವಿ, ರಾಯರು ನಮಗೆ ಅನುಗ್ರಹ ಮಾಡ್ತಿಲ್ಲ. ಕೆಲವರು ರಾಯರು ಪೂಜೆ ಮಾಡೋದಕ್ಕೆ ಸ್ವಲ್ಪ ದಿನದಿಂದ ಸ್ಟಾರ್ಟ್ ಮಾಡಿದ್ದಾರೆ. ಅವ್ರಿಗೆಲ್ಲ ರಾಯರು ಒಳ್ಳೇದು ಮಾಡಿದ್ದಾರೆ. ನಾನು ಸುಮಾರು ದಿವಸದಿಂದ ರಾಯರು ಪೂಜೆ ಮಾಡ್ತಾಯಿದ್ದೀನಿ, ಆದರೂ ನನಗೇನು ಒಳ್ಳೇದಾಗ್ತಿಲ್ಲ ಅಂತ ಸುಮಾರು ಜನದ್ದು ಪ್ರಶ್ನೆ ಇದಾಗಿದೆ. ಏಕೆ ಅಂತಂದರೆ ರಾಯರು ಎಲ್ರಿಗೂ ಸಹ ಪೂಜೆ ಮಾಡಿಸ್ಕೊಳ್ಳೋ ಥರ ಅನುಗ್ರಹ ಮಾಡೋದಿಲ್ಲ. ರಾಯರು ಕೆಲವ್ರನ್ನ ಆರಿಸ್ಕೋತಾರೆ ರಾಯರು ಪೂಜೆ ಮಾಡೋದಕ್ಕೆ ಅಂತ. ನಾನು ಸುಮಾರು ವೀಡಿಯೋದಲ್ಲಿ ಹೇಳ್ತೀನಿ, ಯಾರಿಗೋ ಒಳ್ಳೇದಾಗಿದೆ ಅಂತ ಏಕ್ದಮ್ ನಾವು ರಾಯರು ಪೂಜೆ ಮಾಡೋದು. ಅವ್ರಿಗೇನೋ ಒಂದು ಮನೆ ಕಟ್ಟಿದ್ದಾರೆ, ಅವರೇನೋ ಒಂದು ಗಾಡಿ ತೊಗೊಂಡಿದ್ದಾರೆ, ಅವರೇನೋ ಒಂದು ಸೈಟ್ ತೊಗೊಂಡಿದ್ದಾರೆ, ಅವ್ರಿಗೆ ಒಳ್ಳೇದಾಗಿದೆ, ನಾನು ರಾಯರು ಪೂಜೆ ಮಾಡಿದ್ರೆ ನನಗೂ ಒಳ್ಳೇದಾಗುತ್ತೇನೋ ಅಂತ ಕೆಲವರು ಮಾಡ್ತಾರೆ. ಏಕೆ ಅಂತಂದರೆ ಬೇರೆಯವ್ರಿಗೆ ಕಷ್ಟ ಇದ್ದಾಗ ಅವ್ರಿಗೇನು ಇರೋದಿಲ್ಲ, ಆದರೆ ಅವರು ರಾಯರನ್ನು ನಂಬ್ತಾರೆ. ರಾಯರು ಪೂಜೆ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ಕೊಂಡ್ಮೇಲೆ ರಾಯರು ಎಲ್ಲವನ್ನೂ ಸಹ ಕೊಡ್ತಾರೆ. ಕೊಟ್ಟಾಗ ಅದನ್ನೆಲ್ಲ ನೋಡಿರ್ತಾರಲ್ಲ, ಅವರು ಕೇಳ್ತಾರೆ, ಹಿಂದೆ ನಿನಗೆ ಏನೂ ಇರಲಿಲ್ಲ, ರಾಯರು ಪೂಜೆ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ಮೇಲೆ ನಿಂಗೆ ರಾಯರು ಇಷ್ಟೆಲ್ಲ ಕೊಟ್ಟಿದ್ದಾರಲ್ಲ, ರಾಯರು ನಿನಗೆ ಈ ಥರ ಅನುಗ್ರಹ ಮಾಡಿದ್ದಾರೆ, ನೀನು ಮಾಡಿದ್ದು ನೋಡಿ ನಾನು ಸಹ ರಾಯರು ಪೂಜೆ ಮಾಡ್ತೀನಿ ಅಂತ ಈ ಥರನೂ ಸಹ ಮಾಡ್ತಾರೆ. ಏಕೆಂತಂದರೆ ಒಬ್ಬರು ನೋಡಿ ಒಬ್ಬರು ಕಲಿಯೋಂಥದ್ದು ಇದೆ. ಆದರೆ ನಾವು ರಾಯರ ಅನುಗ್ರಹ ಮಾಡಲಿ ಇಲ್ಲ ಬೇರೆಯವ್ರ ಪೂಜೆ ಮಾಡೋದು ನೋಡಲಿ, ನಾವು ಎರಡೂ ಒಂದೇ ರೀತಿಯೇ ಆಗಿರೋದು. ಆದರೆ ಮನಸ್ಸಿನಲ್ಲಿ ನಂಬಿಕೆ ಇರಬೇಕು, ರಾಯರ ಮೇಲೆ ನಂಬಿಕೆ ಇರಬೇಕು, ವಿಶ್ವಾಸ ಇರಬೇಕು. ರಾಯರು ಒಳ್ಳೇದು ಮಾಡ್ತಾರೆ ಅನ್ನೋ ಒಂದು ಭರವಸೆ ಇರಬೇಕು. ಕೆಟ್ಟದ್ದು ಮಾಡಿದ್ರು ಅಂತ ಅಂದ್ಬಿಟ್ಟು ನಾವು ರಾಯರು ಪೂಜೆ ಮಾಡೋದು ನಿಲ್ಲಿಸೋದಲ್ಲ. ಒಳ್ಳೇದು ಮಾಡ್ತಾರೆ ಅಂತ ಉದ್ದೇಶ ಇಟ್ಕೊಂಡು ರಾಯರು ಪೂಜೆ ಮಾಡೋ ಅಂಥದ್ದು ಅಲ್ಲ. ನಂಬಿಕೆ ಇರಬೇಕು ಮತ್ತು ತಾಳ್ಮೆ ಇರಬೇಕು, ನಂಬಿಕೆ ಇರಬೇಕು. ರಾಯರ ಮೇಲೆ ಬಲವಾಗಿ ನಂಬಿಕೆ ಇಡಬೇಕು. ನಂಬಿಕೆ ಇಟ್ಟು ನೀವೇನೇ ಒಂದು ಕೆಲಸ ಮಾಡಿರಿ, ಆ ಕೆಲಸಕ್ಕೆ ಫಲ ಕೊಟ್ಟೇ ಕೊಡ್ತಾರೆ. ಏಕೆ ಅಂತಂದರೆ ರಾಯರು ಆ ರೀತಿ ಪವಾಡ ಪುರುಷ. ರಾಯರು ಪವಾಡ ಮಾಡಿನೇ ಎಲ್ಲರ ಜೀವನನೂ ಬದಲಾಯಿಸುವಂಥ ನನ್ನ ತಂದೆ. ನಮ್ಮನ್ನು ಫಸ್ಟು ಪರೀಕ್ಷೆ ಮಾಡೋದೇ ರಾಯರು. ಇವರಲ್ಲಿ ನಂಬಿಕೆ ಇದೆಯಾ ದೇವ್ರ ಮೇಲೆ, ನನ್ನ ಮೇಲೆ ನಂಬಿಕೆ ಇದೆಯಾ, ನಂಬಿಕೆ ಇಲ್ವಾ, ಇದನ್ನೆಲ್ಲನೂ ಸಹ ಪರೀಕ್ಷೆ ಮಾಡ್ತಾರೆ. ಈಗ ನಾವು ಮನಸ್ಸಲ್ಲಿ ಒಂದು ಇಟ್ಕೊಂಡು ಬಾಯಲ್ಲಿ ಒಂದು ಹೇಳ್ತು ಅಂತಂದರೆ ಮನಸ್ಸಲ್ಲಿರೋದು ರಾಯರಿಗೆ ಅರ್ಥ ಆಗುತ್ತೆ, ದೇವ್ರುಗಳಿಗೆ ಅರ್ಥ ಆಗುತ್ತೆ. ನಾವು ಮಾತಾಡೋ ಮಾತಿಂದ ಜನನ ನಂಬಿಸ್ಬೋದು, ಆದರೆ ಮನಸ್ಸಲ್ಲಿರೋದನ್ನ ದೇವ್ರುಗಳೇ ತಿಳ್ಕೊಳಕ್ಕಾಗೋದು. ನಮ್ಮ ಮನಸ್ಸಲ್ಲಿರೋದನ್ನ ಜನಗಳಿಗೆ ಗೊತ್ತಾಗೋದಿಲ್ಲ. ಏನಿದೆ ನಮ್ಮ ಮನಸ್ಸಲ್ಲಿ, ನಾವು ಏನು ಯೋಚನೆ ಮಾಡ್ತಾ ಇದ್ದೀವಿ ಅನ್ನೋದು ಜನಗಳಿಗೆ ಗೊತ್ತಾಗೋದಿಲ್ಲ. ನಾವು ಬಾಯಲ್ಲಿ ಏನು ಹೇಳ್ತೀವೋ ಅಷ್ಟೇ ಜನಕ್ಕೆ ಗೊತ್ತಾಗೋಂಥದ್ದು. ಆದರೆ ದೇವ್ರುಗಳಿಗೆ ನಮ್ಮ ಮನಸ್ಸಲ್ಲಿರೋ ಸತ್ಯನ ಅರ್ಥ ಮಾಡಿಕೊಂಡು ರಾಯರು ನಮಗೆ ಒಳ್ಳೇದು ಮಾಡೋವಂಥದ್ದು. ರಾಯರು ಇದನ್ನೆಲ್ಲ ಪರೀಕ್ಷೆ ಮಾಡ್ತಾರೆ. ಇವ್ರ ಮನಸ್ಸಿನಲ್ಲಿ ಏನಿದೆ, ಏನು ಉದ್ದೇಶಕ್ಕೋಸ್ಕರ ರಾಯರು ಪೂಜೆ ಮಾಡ್ತಿದ್ದಾರೆ, ನನ್ನನ್ನು ಇವ್ರು ನಂಬ್ತಿದ್ದಾರೆ ಅಂತ ರಾಯರು ಇದನ್ನೆಲ್ಲ ಪರೀಕ್ಷೆ ಮಾಡಿನೇ ನಮಗೆ ಒಲಿಯೋ ಅಂಥದ್ದು. ಏಕೆಂತಂದರೆ ರಾಯರನ್ನ ಬಲವಾಗಿ ನಾವು ನಂಬಬೇಕು. ನಂಬ್ತು ಅಂತಂದರೆ ಒಂದಲ್ಲ ಒಂದು ರೀತಿಯಲ್ಲಿ ನಮ್ಗೆ ಅನುಗ್ರಹ ಮಾಡ್ತಾನೆ ಇರ್ತಾರೆ. ಏಕೆಂತಂದರೆ ಸಾಕಷ್ಟು ಜನ ನನಗೆ ಕಮೆಂಟಲ್ಲೂ ಹೇಳ್ತಾರೆ, ಪರ್ಸ್ನಲ್ಲಾಗೂ ಹೇಳ್ತಾರೆ, ನಾನು ರಾಯರು ನಂಬಿದ ಮೇಲೆ ತುಂಬ ನನಗೆ ಒಳ್ಳೇದು ಮಾಡಿದ್ದಾರೆ, ಹಿಂದೆ ನನ್ನ ಜೀವನ ಈ ಥರ ಇರಲಿಲ್ಲ, ರಾಯರು ನಂಬಿದ ಮೇಲೆ ನನ್ನ ಜೀವನನೇ ಬದಲಾಯಿಸಿದ್ದಾರೆ ಅಂತ ಹೇಳ್ತಾರಲ್ಲ, ಅದರಲ್ಲಿ ನಾನು ಒಬ್ಬಳು. ನನ್ನ ತಂದೆ ನಂಬಿ ಪೂಜೆ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ಕೊಂಡ್ಮೇಲೆ ನನ್ನ ಜೀವನನೇ ಬದಲಾಯಿಸಿದ್ದಾರೆ. ನಾನು ಏನೇನಕ್ಕೋಸ್ಕರ ನಾನು ಅಪೇಕ್ಷೆ ಪಡ್ತಿದ್ನೋ ಅದಕ್ಕಿಂತ ದುಪ್ಪಟ್ಟಷ್ಟು ರಾಯರು ಕೊಟ್ಟಿದ್ದಾರೆ. ನಾನು ರಾಯರ ಹತ್ರ ಕೇಳಿದ್ದೆ ಒಂದು, ಆದರೆ ರಾಯರು ಪವಾಡ ಮಾಡಿದ್ದೆ ಒಂದು. ರಾಯರು ಅಂದ್ರೇ ಒಂದು ಪವಾಡ ಪುರುಷ, ನನ್ನ ತಂದೆ ರಾಯರು. ಹಾಗಾಗಿ ರಾಯರನ್ನ ನಾವು ನಂಬಬೇಕು, ಬಲವಾಗಿ ನಂಬಬೇಕು, ನಂಬಿಕೆ ಇರಬೇಕು, ವಿಶ್ವಾಸ ಇರಬೇಕು, ತಾಳ್ಮೆ ಇರಬೇಕು. ರಾಯರ ಅನುಗ್ರಹ ಮಾಡತಕ್ಕ ನಾವು ಕಾಯಲೇಬೇಕು. ಏಕೆಂತಂದರೆ ನಾವು ರಾಯರು ಪೂಜೆ ಮಾಡಿದ ತಕ್ಷಣ ಈಗ 4 ವಾರ 5 ವಾರ ದೀಪ ಹಚ್ಚುತ್ತೀವಿ, ಬ್ರಾಹ್ಮಿ ಮುಹೂರ್ತದಲ್ಲಿ ಪೂಜೆ ಮಾಡ್ತೀವಿ, ಮಠದಲ್ಲಿ ನಾವು ಏನೋ ಒಂದು ಸಂಕಲ್ಪ ಇಟ್ಕೊಂಡು ನಾವು ಸೇವೆ ಮಾಡ್ತೀವಿ. ಆ ಸೇವೆ ಮುಗಿಯೋದ್ರೊಳಗಡೆ ರಾಯರು ನಮಗೆ ಒಳ್ಳೇದು ಮಾಡಲಿಲ್ಲ ಅಂತ ಯಾವತ್ತೂ ಅಷ್ಟೇ ಅಂದ್ಕೊಳ್ಳೋದಕ್ಕೆ ಹೋಗಬಾರ್ದು. ತಾಳ್ಮೆ ಇರಬೇಕು, ನಂಬಿಕೆ ಇರಬೇಕು. ಇವೆರಡು ಇತ್ತು ಅಂತಂದರೆ ಖಂಡಿತ ರಾಯರು ಅನುಗ್ರಹ ಮಾಡ್ತಾರೆ. ರಾಯರು ನಮ್ಮ ಮನಸ್ಸಿನಲ್ಲಿ ಇರೋದನ್ನ ರಾಯರು ಪರೀಕ್ಷೆ ಮಾಡ್ತಾರೆ. ನಮ್ಮ ಮನಸ್ಸಿನೊಳಗಡೆ ಏನಿದೆ, ನಾವು ಏನೇನು ಆಲೋಚನೆ ಮಾಡ್ತಾ ಇದ್ದೀವಿ, ಏನು ಬಯಸ್ತಾ ಇದ್ದೀವಿ, ನಮ್ಮ ಮನಸ್ಸಿನಲ್ಲಿ ಏನಿದೆ ಏನಿಲ್ಲ ಅನ್ನೋದನ್ನು ಸಹ ರಾಯರು ಪರೀಕ್ಷೆ ಮಾಡಿನೇ ನಮಗೆ ಒಳ್ಳೇದು ಮಾಡೋ ಅಂಥದ್ದು. ನನ್ನ ಬಲವಾಗಿ ನಂಬಿದ್ದಾರೆ, ನನ್ನ ಬಿಟ್ಟರೆ ಬೇರೆ ಯಾರೂ ಇಲ್ಲ, ನಾನೇ ಜೀವನ, ನಾನೇ ಅವ್ರ ಜೀವನ ರೂಪಿಸೋ ಅಂಥ ತಂದೆ ಅಂತ ನನ್ನ ನಂಬಿದ್ದಾರೆ. ಹಾಗಾಗಿ ಅವ್ರ ಜೀವನಕ್ಕೆ ನಾನು ಏನು ಕೊಡಬೇಕು, ಅವ್ರು ಏನು ಬೇಡಿಕೆ ಇಟ್ಟಿದ್ದಾರೋ ಅದಕ್ಕೆ ಬೇರೆ ಬದಲಾಗಿ ಅದಕ್ಕೆ ದುಪ್ಪಟ್ಟಷ್ಟು ನಾನು ಕೊಡಬೇಕು ಅಂತ ರಾಯರು ನಮ್ಮ ಮನಸ್ಸಲ್ಲಿರೋದನ್ನ ಪರೀಕ್ಷೆ ಮಾಡಿ ನಮಗೆ ಕೊಡೋ
ಅಂಥದ್ದು. ಮನಸ್ಸಿನಲ್ಲಿ ಒಂದು, ಬಾಯಲ್ಲಿ ಒಂದು ನಾವು ಹೇಳ್ಕೊಂಡು ರಾಯರು ನಂಬಿದ್ದೀವಿ, ನಾನು ಪೂಜೆ ಮಾಡ್ತಾಯಿದ್ದೀನಿ ಅಂತ ನಾವು ಅಂದ್ಕೊಂಡ್ರೆ ಖಂಡಿತ ಒಳ್ಳೆಯದಾಗೋದಿಲ್ಲ. ಯಾಕೆಂತಂದರೆ ನಾವು ಏನೇ ಮಾತಾಡಿದ್ರು ಜನನ ನಂಬಿಸ್ಬೋದು, ಆದರೆ ಭಗವಂತನ ನಂಬ್ಸೋಕ್ಕಾಗೋದಿಲ್ಲ. ನಾವು ಬಾಯಲ್ಲಿ ಏನು ಮಾತಾಡ್ತೀವೋ ಅದು ನಮ್ಮ ಮನಸ್ಸಲ್ಲಿ ಇರಬೇಕು, ಮನಸ್ಸಲ್ಲಿರೋದನ್ನ ನಾವು ಬಾಯಲ್ಲಿ ಹೇಳಬೇಕು. ನಾವು ಮನುಷ್ಯರ ರೀತಿಯಲ್ಲಿ ಕೆಟ್ಟವರಾಗ್ತೀವ ಪರವಾಗಿಲ್ಲ, ಆದರೆ ಭಗವಂತನ ದೃಷ್ಟಿನಲ್ಲಿ ನಾವು ಒಳ್ಳೆಯರಾಗಬೇಕು ನಾವು ಅಲ್ವಾ. ಇಷ್ಟು ಸತ್ಯನ ನಾವು ಅರ್ಥ ಮಾಡ್ಕೋಬೇಕು. ದೇವರಿದ್ದಾರೆ ಅನ್ನೋದು ಎಷ್ಟು ಸತ್ಯನೋ ದೇವ್ರ ಅನುಗ್ರಹ ಮಾಡ್ತಾರೆ ಅನ್ನೋದು ಅಷ್ಟೇ ಸತ್ಯ. ಸುಮಾರು ಜನದ್ದು ಬಾಯಲ್ಲೂ ಸಹ ನಾನು ಈ ಥರ ಕೇಳ್ತಾ ಇರ್ತೀನಿ. ಏಕೆ ಅಂತಂದರೆ ಪ್ರತಿ ಜನಕ್ಕೂ ಒಂದೊಂದು ಥರ ಕಷ್ಟ ಅನ್ನೋದಿದೆ. ಆ ಕಷ್ಟನ ಯಾವ್ಯಾವ ಥರ ಎದುರಿಸ್ತಾರೆ ಅಂತಂದರೆ ಸಮುದ್ರದಲ್ಲಿ ಈಜ್ಬೋದು, ಆದರೆ ಸಂಸಾರದಲ್ಲಿ ನಾವು ಈಜೋಕ್ಕಾಗೋದಿಲ್ಲ. ಇವತ್ತೊಂಥರ ಕಷ್ಟ ಇದ್ದರೆ ನಾಳೆ ಒಂಥರ ಕಷ್ಟ ಬರ್ತಿರುತ್ತೆ. ಬೆಳಗಾದರೆ ಸಾಕು ನಮ್ಮ ಚಿಂತೆ ಅನ್ನೋದು ಕಾಡ್ತಿದೆ. ಯಾವ್ಯಾವ ಕಡೆಯಿಂದ ಕಷ್ಟ ಅನ್ನೋದು ಗುದ್ಕೊಂಡು ಬರುತ್ತೋ ನನಗೆ ಗೊತ್ತಿಲ್ಲ. ಭಯ ಆಗುತ್ತೆ, ಕತ್ಲಾದರೂ ಭಯ ಆಗುತ್ತೆ, ಬೆಳಕಾದರೂ ಭಯ ಆಗುತ್ತೆ ಅಂತ ಸುಮಾರು ಜನ ಒಂಥರ ಭಯದಲ್ಲೇ ಜೀವನ ಮಾಡ್ತಿರ್ತಾರೆ. ರಾಯರನ್ನ ನಂಬಿ ನೀವು, ರಾಯರು ಜಪ ಮಾಡಿ ನೀವು, ನಿಮ್ಗೆ ಏನು ಕೆಲಸ ಆಗಬೇಕೋ, ಏನು ಕಷ್ಟ ಇದೆಯೋ ನಿಮ್ಗೆ ಆ ಕೆಲಸ, ತಂದೆ ಇದನ್ನು ನನಗೆ ಮಾಡಿಕೊಡು, ಈ ಕೆಲಸನ ಹೂವಿನ ಹಾರ ಎತ್ತದಷ್ಟು ಸಲೀಸ್ ಮಾಡಿಕೊಡು ಅಂತ ರಾಘವೇಂದ್ರ ಸ್ವಾಮಿನ ಮನಸ್ಸಿನಲ್ಲಿ ನೀವು 11 ಬಾರಿ ಜಪಿಸಿ ನೀವು. ನಾನು ಅದಕ್ಕೆ ಹೇಳೋದು, ಮನಸ್ಸನ್ನು ಖಾಲಿ ಬಿಡೋದಕ್ಕೆ ಹೋಗಬೇಡಿ. ತಲೆಯಲ್ಲಿ ಬೇಡದಿರೋ ಯೋಚನೆಗಳನ್ನ ನೀವು ಯೋಚನೆ ಮಾಡೋದಕ್ಕೆ ಹೋಗಬೇಡಿ. ನೀವು ಯಾವುದೇ ಟೈಮಲ್ಲಾಗಿರಲಿ ನೀವು ಮನಸ್ಸು ಖಾಲಿ ಬಿಡೋದಕ್ಕೆ ಹೋಗಬೇಡಿ. ರಾಘವೇಂದ್ರ ಸ್ವಾಮಿ ಜಪ ಮಾಡ್ತೀರಿ ಯಾವಾಗಲೂ. ರಾಘವೇಂದ್ರಾಯ ನಮಃ, ರಾಘವೇಂದ್ರಾಯ ನಮಃ. ನೀವು ನನ್ನ ಜೊತೆಯಲ್ಲಿ ಇದ್ದೀರಾ ತಂದೆ, ನನ್ನ ಕಷ್ಟ ಸುಖದಲ್ಲಿ ನೀವಿದ್ದೀರಾ ಭಗವಂತ ಅಂತ ಮನಸ್ಸಿನಲ್ಲೇ ನೀವು ರಾಯರನ್ನು ಆರಾಧಿಸಿ. ಬೇರೆ ಕಷ್ಟಗಳು ನಿಮ್ಮ ಹತ್ರ ಬರೋದಕ್ಕೆ ರಾಯರು ಬಿಡೋದಿಲ್ಲ. ಯಾಕೆಂತಂದರೆ ನಿಮ್ಮ ಮನಸ್ಸಿನಲ್ಲೆಲ್ಲ ರಾಯರೇ ಇರ್ತಾರಲ್ಲ, ಕಷ್ಟ ಬರೋದಕ್ಕೆ ಜಾಗ ಇರೋದಿಲ್ಲ. ಅದಕ್ಕೆ ಹೇಳೋದು, ಮನಸ್ಸಿನಲ್ಲಿ ಬಾಯಲ್ಲಿ ಯಾವಾಗಲೂ ಸಹ ರಾಘವೇಂದ್ರಾಯ ನಮಃ, ರಾಘವೇಂದ್ರಾಯ ದೇವ್ರ ಜಪ ಆಡಿ ಅಂತ ನಾನು ಹೇಳೋದು. ದೇವ್ರ ಜಪ ನಾವು ಯಾವಾಗಲೂ ಮಾಡ್ತಿದ್ರೆ ಮನೆಗಾಗಿರ್ಬೋದು, ಇಲ್ಲ ನಮ್ಮ ಮನಸ್ಸಿನಲ್ಲಾಗಿರ್ಬೋದು, ನಮ್ಮ ಜೀವನದಲ್ಲಾಗಿರ್ಬೋದು, ಯಾವುದೇ ಒಂದು ಕಷ್ಟ ಅನ್ನೋದು ಬರೋದಿಲ್ಲ. ದೇವ್ರನ್ನ ನಾವು ಎಷ್ಟು ಪೂಜೆ ಮಾಡ್ತೀವೋ, ಎಷ್ಟು ನಾವು ದೇವ್ರನ್ನ ನೆನೆಸ್ಕೊಂಡು ಅವರು ಸ್ಮರಣೆ ಮಾಡ್ತಾ ಇರ್ತೀವೋ ಅಷ್ಟು ನಮ್ಮ ಜೀವನಕ್ಕೆ ಒಳ್ಳೆಯದಾಗ್ತಿರುತ್ತೆ. ಈಗ ನಮಗೇನೋ ಒಂದು ಕಷ್ಟ ಅಂತ ಇರುತ್ತೆ ಕೆಲಸ, ನಮ್ಮ ಎದುರುಗಡೆ ಏನೋ ಬಲವಾಗಿ ಒಂದು ಕಷ್ಟದ ಕೆಲಸ ಅನ್ನೋದಿರುತ್ತೆ. ಆ ಕೆಲಸ ನನ್ನ ಕೈಲಿ ಆಗಲ್ಲಪ್ಪ ಅಂತ ನಾವು ಅಂದ್ಕೊಂಡಾಗ ನೀವು ರಾಯರನ್ನ ನೀವು 11 ಸತಿ ಜಪಿಸಿ, ನೀವು ಪರೀಕ್ಷೆ ಮಾಡಿ ನೀವು ನೋಡಿ, 11 ಸತಿ ಜಪಿಸಿ, ತಂದೆ ರಾಘವೇಂದ್ರ ಇದು ಆಗಲ್ಲ ಅಂತ ನಾನು ಅಂದ್ಕೊಂಡಿದ್ದೀನಿ, ನೀವು ಸಾಧ್ಯ ಮಾಡಿ ತೋರಿಸ್ಬೇಕು, ನನ್ನ ಕೈಲಿ ಆಗುತ್ತೆ, ಈ ಕೆಲಸ ನಾನು ಮಾಡ್ತೀನಿ ಅನ್ನೋ ಶಕ್ತಿ ನನಗೆ ತುಂಬಬೇಕು ಭಗವಂತ. ನೀವು ನನ್ನ ಜೊತೇಲಿ ಇದ್ದೀರಾ, ನಿಮ್ಮ ಮೇಲೆ ನಂಬಿಕೆ ಇಟ್ಟು ನಾನು ಈ ಕೆಲಸಕ್ಕೆ ಕೈ ಹಾಕ್ತಾಯಿದ್ದೀನಿ ಅಂತ ನೀವು ಕಣ್ಣು ಮುಚ್ಚಿ ಎದೆ ಮೇಲೆ ಕೈ ಇಟ್ಕೊಂಡು ರಾಘವೇಂದ್ರಾಯ ನಮಃ, ರಾಘವೇಂದ್ರಾಯ ನಮಃ ಅಂತ 11 ಸತಿ ನೀವು ಜಪಿಸಿ, ನಂತರ ಆ ಕೆಲಸ ಸ್ಟಾರ್ಟ್ ಮಾಡಿ. ಏನಕ್ಕಾಗೋದಿಲ್ಲ, ರಾಯರು ಖಂಡಿತ ಒಳ್ಳೇದು ಮಾಡೇ ಮಾಡ್ತಾರೆ. ಇದನ್ನು ನಾನು ಸುಮಾರು ಸತಿ ಇದನ್ನೆಲ್ಲ ನಾನು ಮಾಡ್ತಾ ಇರ್ತೀನಿ. ನಾನು ಏಕೆ ಅಂತಂದರೆ ನನಗಾಗೋದಿಲ್ಲ, ಇವತ್ತು ಈ ಕೆಲಸ ಆಗೋದಿಲ್ಲ, ನನ್ನ ಕೈಲಿ ಆಗೋದಿಲ್ಲ ಅಂತ ಅಂದ್ಕೊಂಡಿರೋ ಕೆಲಸನೂ ಸಹ ರಾಯರು ಮಾಡಿ ತೋರಿಸಿದ್ದಾರೆ. ಆಗಲ್ಲ ಅನ್ನೋ ಕೆಲಸನೂ ಅಸಾಧ್ಯವಾದ ಯಾವುದೂ ಇಲ್ಲ ರಾಯರಿಗೆ, ಎಲ್ಲವೂ ಸಾಧ್ಯನೇ ರಾಯರಿಗೆ. ರಾಯರನ್ನ ನಾವು ಬಲವಾಗಿ ನಂಬಬೇಕು, ಕಾಯಬೇಕು, ತಾಳ್ಮೆ ಇರಬೇಕು, ನಂಬಿಕೆ ಇರಬೇಕು. ಮೊದಲಾಗಿ ರಾಯರನ್ನ ನಾವು ನಂಬಬೇಕು. ಯಾರಿಗೋ ಏನೋ ಆಗಿದೆ ಅಂತಂದ್ಬಿಟ್ಟು ನಾವು ಅವ್ರ ದಾರಿ ಹಿಡಿಯೋ ಅಂಥದ್ದಲ್ಲ. ನಮ್ಮ ಮನಸ್ಸಿಗೆ ಬರಬೇಕು, ನಮ್ಮ ಮನೆಗೆ ಒಳ್ಳೇದಾಗಬೇಕು, ನಮ್ಮ ಸಂಸಾರಕ್ಕೆ ಒಳ್ಳೇದಾಗಬೇಕು, ನಮ್ಗೆ ಯಾವ ತೊಂದರೆ ತಾಪತ್ರೆ ಗಂಡಾಂತರಗಳು ಬರಬಾರ್ದು. ನೀವು ನಮ್ಮ ಜೊತೇಲಿ ಇರಬೇಕು ಅಂತ ದೇವ್ರನ್ನ ನೀವು ಪೂಜೆ ಮಾಡಿ, ದೇವ್ರ ಸ್ಮರಣೆ ಮಾಡಿ. ನೀವು ಯಾವಾಗಲೂ ದೇವ್ರ ಜಪ ಆಡ್ತಿದ್ರೆ ಆ ಮನಸ್ಸಿಗಾಗಿರ್ಬೋದು, ಮನೆಗಾಗಿರ್ಬೋದು ಕಷ್ಟ ಅನ್ನೋದು ಬರೋದಿಲ್ಲ. ದೇವ್ರಿರೋ ಜಾಗದಲ್ಲಿ ಕಷ್ಟಗಳು ಬರೋದಿಲ್ಲ. ಅಕಸ್ಮಾತ್ ದೇವ್ರ ದಾಟಿನೂ ಕಷ್ಟಗಳು ಬತ್ತು ಅಂತಂದರೆ ದೇವ್ರುಗಳು ನಮ್ಮ ಗಂಟ ಕಷ್ಟ ಕೊಡೋದಿಲ್ಲ. ಆ ಕಷ್ಟದಲ್ಲೂ ಸಹ ಭಗವಂತ ಕೈ ಹಿಡಿತಾನೆ. ಇದು 100ಕ್ಕೆ 100ರಷ್ಟು ಸತ್ಯ ಇದು. ಏಕೆ ಅಂತಂದರೆ ನಾವು ಎಷ್ಟು ಸತ್ಯವಾಗಿರ್ತೀವೋ ಅಷ್ಟು ಸತ್ಯ ದಾರಿನಲ್ಲಿ ಭಗವಂತ ಇರ್ತಾನೆ ಅನ್ನೋದು ಮಾತು ಎಷ್ಟು ಸತ್ಯನೋ, ದೇವರಿರೋದು ಸಹ ಅಷ್ಟೇ ಸತ್ಯ. ರಾಯರಿದ್ದಾರೆ ಅನ್ನೋದು ಎಷ್ಟು ಸತ್ಯನೋ, ರಾಯರ ಅನುಗ್ರಹ ಮಾಡ್ತಾರೆ ಅನ್ನೋದು ಅಷ್ಟೇ ಸತ್ಯ.
ಸುಮಾರು ಜನ ರಾಯರು 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 ಅಂತಲೇ ಇದ್ದಾರೆ. ನಾನು ಸುಮಾರು 10-15 ವರ್ಷದ ಹಿಂದೆಗಡೆ ಯಾರು ಸಹ ರಾಯರನ್ನ ಪೂಜೆ ಮಾಡ್ತಿರ್ಲಿಲ್ಲ. ರಾಯರು ಮಠ ಜಾಸ್ತಿ ಅವಾಗ ಎಲ್ಲೂ ಸಹ ಇರಲಿಲ್ಲ. ರಾಯರು ಇದಕ್ಕೂ ಸಹ ಜಾಸ್ತಿ ಎಲ್ಲೂ ಹೋಗ್ತಿರ್ಲಿಲ್ಲ ಯಾರೂ. ಆದರೆ ಇವಾಗ ಯಾರ ಬಾಯಲ್ಲೇ ನೋಡಲಿ, ಯಾರ ಫೋನಲ್ಲೇ ನೋಡಲಿ, ರಾಯರು 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 ಗುರುವಾರ ಬಂದರೂ ಸಾಕು ರಾಯರು ಪೂಜೆ ಮಾಡ್ತೀನಿ, ರಾಯರು ಮಠಕ್ಕೆ ಹೋಗ್ತೀನಿ ಅಂತ ಅನ್ನೋದೇ ಮಾತುಗಳು. ಎಲ್ಲೆಲ್ಲೇ ನೋಡಿ ರಾಯರು ಫೋಟೋಗಳು, ಒಂದು ಬಸ್ಸಲ್ಲಾಗಿರ್ಬೋದು, ಕೆಲಸ ಮಾಡೋ ಜಾಗದಲ್ಲಾಗಿರ್ಬೋದು, ಯಾರ ಫೋನಲ್ಲೇ ಆಗಿರ್ಬೋದು, ರಾಯರು ಫೋಟೋ ಕಾಣಿಸ್ತಿರುತ್ತೆ. ಏಕೆಂತಂದರೆ ರಾಯರು ಅಷ್ಟು ಜನಕ್ಕೆಲ್ಲ ಪವಾಡ ಮಾಡಿದ್ದಾರೆ, ಅಷ್ಟು ಜನದ ಜೀವನನ ಬದಲಾಯಿಸಿದ್ದಾರೆ. ಮತ್ತು ನಿಮ್ಮ ಜೀವನ ಬದಲಾಯಿಸಲ್ವಾ? ಖಂಡಿತ ಬದಲಾಯಿಸ್ತಾರೆ. ಎಂಥ ಕೆಟ್ಟವರಾದರೂ ಸಹ, ಮೋಸಗಾರ ವಂಚಗಾರ ಆದರೂ ಸಹ ಅಂಥವ್ರ ಜೀವನನೆಲ್ಲ ಬದಲಾಯಿಸಿದ್ದಾರಂತೆ. ನೀವು ರಾಯರನ್ನ ಇಷ್ಟು ನಂಬಿದ್ದೀರಲ್ಲ, ನಿಮ್ಮ ಜೀವನನ ಬದಲಾಯಿಸೋದಿಲ್ವಾ? ಖಂಡಿತ ಬದಲಾಯಿಸ್ತಾರೆ. ನಂಬಿಕೆ ಇಡಿ, ಧೈರ್ಯವಾಗಿರಿ. ಕಷ್ಟ ಬತ್ತು ಅಂತ ಕುಗ್ಗೋದಕ್ಕೆ ಹೋಗಬೇಡಿ. ನೋಡಿ, ಮನಸ್ಸನ್ನ ನೀವು ಕೆಡಿಸ್ಕೊಂಡಾಗ ನನ್ನ ಕೈಲಿ ಏನೂ ಆಗಲ್ಲ, ನನ್ನ ಜೀವನನೇ ಮುಳುಗೋಯ್ತು, ನಾನು ಮುಂದೆ ಬದುಕೋಕ್ಕಾಗೋದಿಲ್ಲ ಅಂತ ಮನಸ್ಸನ್ನ ನೀವು ಚಿಕ್ಕದು ಮಾಡ್ಕೋತೀರ ನೋಡಿ, ಆವಾಗ ಕಷ್ಟಗಳು ಬಂದು ಆ ಮನಸ್ಸಿನಲ್ಲಿ ಕೂತ್ಕೋತವೆ. ನಾವು ಎಷ್ಟು ಧೈರ್ಯವಾಗಿರ್ತೀವೋ, ಧೈರ್ಯನೇ ಅರ್ಧ ಜೀವನ ಗೆದ್ದಂಗೆ. ನಾವು ಧೈರ್ಯವಾಗಿ ಜೀವನ ಮಾಡಬೇಕು. ಬಂದಿದ್ದ ಕಷ್ಟ ಎಲ್ಲ ಬರಲಿ, ಅನುಭವಿಸ್ತೀನಿ ನಾನು. ನನ್ನ ತಂದೆ ದೇವರು ಇದ್ದಾರೆ, ನನ್ನ ಜೊತೇಲಿ ರಾಯರು ಇದ್ದಾರೆ, ಮುಕ್ಕೋಟಿ ದೇವತೆಗಳಿದ್ದಾರೆ ಅಂತ ನೀವು ಬಲವಾಗಿ ದೇವ್ರನ್ನ ನಂಬಿ ಏನಕ್ಕೆ ಕೆಟ್ಟದಾಗೋದಿಲ್ಲ. ಖಂಡಿತ ಎಲ್ರಿಗೂ ಸಹ ಒಳ್ಳೆಯದಾಗುತ್ತೆ. ಏಕೆ ಅಂತಂದರೆ ನಮಗೆ ಯಾರಾದರೂ ಏನಾದರೂ ಕೆಟ್ಟದ್ದು ಮಾಡಿದ್ರೆ ದೇವ್ರ ಮುಂದೆ ಕೂತ್ಕೊಂಡು ನಾವು, ದೇವರೇ ನನಗೆ ಈ ಥರ ಕೆಟ್ಟದ್ದು ಮಾಡ್ತಿದ್ದಾರೆ, ನೀನೇ ನೋಡ್ಕೋ ಭಗವಂತ, ನೀನಿಲ್ವಾ ತಂದೆ, ನನ್ನ ಕಷ್ಟ ಸುಖದಲ್ಲಿ ನೀನಿದೆಯಾ ತಂದೆ, ಅವ್ರು ಕೊಡೋ ಕಷ್ಟನ ನನಗಂಟ ಕೊಡಬೇಡ ಭಗವಂತ ಅಂತ ನೀವು ಇಷ್ಟನ್ನ ಕೇಳಿಕೊಂಡ್ರೆ ನೋಡಿ, ನಿಮ್ಗೆ ಯಾರು ಶತ್ರುಗಳಾಗಿರ್ತಾರೋ ಅಂಥವ್ರು ಮಿತ್ರರಾಗ್ತಾರೆ. ನಿಮ್ಮ ಜೊತೆಗೆ ಇದ್ಕೊಂಡು ಒಡನಾಟ ಬಯಸ್ತಾರವರು, ಚೆನ್ನಾಗೆ ಮಾತಾಡಿಕೊಂಡು ಬರ್ತಾರೆ. ಇದು ರಾಯರು ಪವಾಡ. ಇದು ನಾವು ಯಾರನ್ನ ಶತ್ರು ಅಂತ ತಿಳ್ಕೊತೀವೋ ಅವ್ರನ್ನ ನಮ್ಮ ಸಂಬಂಧಿಕರ ಥರ ಮಾಡ್ತಾರೆ, ನಮ್ಮ ಜೊತೆ ಹೊಂದಾಣಿಕೆಯಾಗಿ ಇರೋ ಥರ ಮಾಡ್ತಾರೆ ರಾಯರು. ಇದು ರಾಯರು ಪವಾಡ, ರಾಯರು ಶಕ್ತಿ ಅಂತಂದರೆ ಅಲ್ವಾ. ನಾವು ಕೇಳೋದೇ ಏನು, ನಾವು ಒಂದು 100 ರೂಪಾಯಿ 500 ರೂಪಾಯಿ ಈ ಥರ ರಾಯರ ಹತ್ರ ಕೇಳ್ತೀವಿ. ಆದರೆ ಅವರು ಲಕ್ಷಾಂತರ ಗಟ್ಟಲೆ ಕೋಟ್ಯಾಂತರ ಗಟ್ಟಲೆ ರಾಯರು ಕೊಡೋ ಅಂಥದ್ದು. ರಾಯರು ಪವಾಡ ಅಂದ್ರೇ ಇದಲ್ವ. ಹಂಗಾಗಿ ರಾಯರನ್ನ ನಾವು ಬಲವಾಗಿ ನಂಬಿದ್ದೀವ, ನಂಬಿಕೆ ಇಟ್ಟು ನಾವು ರಾಯರ ಮೇಲೆ ಪೂಜೆ ಮಾಡಬೇಕು. ಇವಾಗ ನಿಮಗೆ ಕಷ್ಟ ಇದೆ ಅಂತಂದರೆ ಕಷ್ಟದ ಜೊತೆನೂ ರಾಯರು ಇದ್ದೇ ಇರ್ತಾರೆ. ನಿಮ್ಮ ಕಷ್ಟ ಅಂತಂದ್ಬಿಟ್ಟು ರಾಯರು ನಿಮ್ಮ ಮನೇನ, ನಿಮ್ಮ ಮನಸ್ಸನ್ನ ಬಿಟ್ಟು ಹೋಗೋದಿಲ್ಲ. ರಾಯರು ಕಷ್ಟಕ್ಕೆ ಎದುರೋದಿಲ್ಲ, ನಾವುಗಳು ಎದುರುತ್ತೀವಿ, ರಾಯರು ಎದುರೋದಿಲ್ಲ. ದಾರಿದ್ರ್ಯ ದೇವತೆ ರಾಯರ ಎದುರುಗಡೆ ಬಂದು 4.5 ವರ್ಷ ನಿನ್ನ ಮನೆಯಲ್ಲಿ ನಿನ್ನ ಜೊತೆ ನಾನು ಇರ್ತೀನಿ ಅಂತ ದಾರಿದ್ರ್ಯ ದೇವತೆ ಕೇಳಿದಾಗ, ನನ್ನಲ್ಲಿ ಏನಿದೆ, ನಿಂದೇ ಎಲ್ಲ ತಾಯಿ, ನೀನು ನನ್ನ ಇಷ್ಟಪಟ್ಟು ನನ್ನ ಜೊತೇಲಿ ಬರ್ತೀನಿ ಅಂತಂದರೆ ನೀನು ಬಾ ತಾಯಿ ಅಂತ ಸ್ವಾಗತ ಮಾಡಿದ್ರು ದಾರಿದ್ರ್ಯ ದೇವತೆನ. ರಾಯರು ಎದ್ರುಕೊಂಡು ನೀನು ಬರಬೇಡ, ನೀನು ಬಂದರೆ ನನಗೆ ಕಷ್ಟ ಆಗುತ್ತೆ ಅಂತ ಯಾವತ್ತೂ ಸಹ ರಾಯರು ಕೇಳಲಿಲ್ಲ. ಸ್ವಾಗತ ಮಾಡಿದ್ರು, ಬಾ ತಾಯಿ, ನನ್ನ ಮೇಲೆ ಕರುಣೆ ವಿಶ್ವಾಸ ಇಟ್ಟು ನನ್ನ ಜೊತೆಗೆ ನೀನು ಇರ್ತೀನಿ ಅಂತ ಬಂದಿದ್ದೀಯಲ್ಲ, ಬಾ ತಾಯಿ ನೀನು ಅಂತ ರಾಯರು ದಾರಿದ್ರ್ಯ ದೇವತೆನ ಸ್ವಾಗತ ಮಾಡಿದ್ರು. ಆ ದಾರಿದ್ರ್ಯ ದೇವತೆ ಬಂದಮೇಲೆ ರಾಯರು ಎಷ್ಟೆಲ್ಲ ಕಷ್ಟ ಅನುಭವಿಸಿದ್ರು. ರಾಯರು ಎದುರಲಿಲ್ಲ. ಏಕೆ ಅಂತಂದರೆ ಅವರು ದೇವತೆಗಳನ್ನ ಪೂಜೆ ಮಾಡ್ತಿದ್ದಂಥವ್ರು. ಅವರು ಒಂದು ದೇವ್ರನ್ನ ಬೇಡಿದರೆ ಸಾಕು, ಅವ್ರ ಕಷ್ಟಗಳೆಲ್ಲ ದಾರಿದ್ರ್ಯ ದೇವತೆ ಅವ್ರನ್ನ ಬಿಟ್ಟು ಓಡೋಗ್ತಿದ್ಲು. ಆದರೆ ರಾಯರು ಕೇಳಲಿಲ್ಲ. ದಾರಿದ್ರ್ಯ ದೇವತೆ ಅವರು ಇಷ್ಟಪಟ್ಟು ನನ್ನ ಜೊತೆಗೆ ಬರ್ತೀನಿ ಅಂತ ಅಂದಾಗ ನಾನೇಂತು ಬೇಡ ಅನ್ಲಿ, ನನ್ನ ಮೇಲೆ ಕರುಣೆ ಇರೋದಕ್ಕೆ ಅವರು ಬಂದಿರೋದು ಅಂತ ಸ್ವಾಗತ ಮಾಡಿದ್ರು. ಅವರು ಕಷ್ಟಗಳಿಗೆ ಎದುರುಕೊಳ್ಳಿಲ್ಲ ರಾಯರು. ಹಾಗೆ ದಾರಿದ್ರ್ಯ ದೇವತೆ ನಮ್ಮ ಜೊತೆಗೆ, ನಮ್ಮ ಜೀವನಕ್ಕೆ ಬರೋದಕ್ಕೆ ರಾಯರು ಬಿಡೋದಿಲ್ಲ. ಯಾಕೆ ಅಂತಂದರೆ ಅವ್ರು ಪಟ್ಟ ಕಷ್ಟನ ನಮಗೆ ಕೊಡೋದಿಲ್ಲ ರಾಯರು. ಅವ್ರು ಎಂತೆಂಥ ಕಷ್ಟ ಅವಮಾನ ಅನುಭವಿಸಿದ್ರು, ಆ ಅವಮಾನನ ರಾಯರು ಪೂಜೆ ಮಾಡೋಂಥ ಭಕ್ತಾದಿಗಳಿಗೆ ಬರಬಾರ್ದು ಅಂತಲೇ ರಾಯರು ಬೃಂದಾವನ ಪ್ರವೇಶ ಮಾಡಿ ನಮಗೆಲ್ಲ ಅನುಗ್ರಹ ಮಾಡಲೇಬೇಕು ಅಂತಲೇ ರಾಯರು ಬೃಂದಾವನ ಪ್ರವೇಶ ಮಾಡಿದ್ದು. ರಾಯರು ಇದ್ದಾರೆ, ರಾಯರು ಶಕ್ತಿ, ರಾಯರು ಪವಾಡ, ಇದು ಅಪಾರ. ಇದು ರಾಯರು ಇರೋ ತನಕನೂ ನಮಗೆ ಕಷ್ಟ ಅನ್ನೋದು ಯಾವತ್ತೂ ಸಹ ಬರೋದಿಲ್ಲ. ಇಷ್ಟೊತ್ತು ನನ್ನ ವಿಡಿಯೋ ನೋಡಿದ್ದಕ್ಕಾಗಿ ತುಂಬ ಹೃದಯದ ಧನ್ಯವಾದಗಳು. ರಾಯರು ನಿಮ್ಮೆಲ್ರಿಗೂ ಸುಖ, ಶಾಂತಿ, ನೆಮ್ಮದಿ, ಆಯುಸ್ಸು, ಆರೋಗ್ಯ, ಭಾಗ್ಯ ಕೊಟ್ಟು ಕಾಪಾಡಲಿ ಅಂತ ನಾನು ಕೇಳ್ಕೊತೀನಿ.